ಪ್ರಥಮ ಒಡಲಲ್ಲಿ ಕಾಲ್ಕೊಟ್ಟ ವಿಷವನ್ನ ತುಂಬಿಕೊಂಡು ಸತ್ಯ ನ್ಯಾಯ ನೀತಿ ಧರ್ಮವನ್ನ ಮರೆತು ಮೆರಿತಾ ಇದ್ದಾರಲ್ಲ ಇಂದಿನ ಕೆಲವೊಂದು ಜನ. ಸುಂದರವಾದ ಪ್ರಕೃತಿಗೆ ಆ ಬೆಟ್ಟಕ್ಕೆ ಬೆಂಕಿ ಬಿದ್ದು ಎಲ್ಲವೂ ಸರ್ವನಾಶವಾಗಿದೆ. ಎಲ್ಲಿ ಎಲ್ಲಿ ಅಗ್ನಿಶಾಮಕ, ಎಲ್ಲಿ ಅಗ್ನಿಶಾಮಕ? ಏನೋ ಮರಿಯ ನೀನು ಕಟ್ಕೊಂಡು ಹೋದ್ರಷ್ಟೇ, ಹೋಗಲಿ ಬಿಡಿ. ಇನ್ನೊಂದ್ಸಲ ಹೇಳ್ತೀನಿ ನೋಡು. ಇನ್ನೇನು ಹೇಳು ಹೇಳಿನ ನೀ ಹೇಳಿ ನಿಮ್ಮೆ. ಸುಂದರವಾದ ಪ್ರಕೃತಿಯ ಒಡಲಿಗೆ ತಾವಾಗ್ನಿಯ ಬೆಂಕಿ ಹತ್ತಿ ಸುಡ್ತಾ ಇದೆ. ಸಮಾಜದ ನಡೆ ನುಡಿ ಸಂಸ್ಕೃತಿಗಳು ವಿನಾಶದತ್ತ ಸಾಗಿದೆ. ಹೃದಯದಲ್ಲಿ ಕಾರ್ಕೋಟಕ ವಿಷವನ್ನ ತುಂಬಿಕೊಂಡು ಸತ್ಯ ನ್ಯಾಯ ನೀತಿ ಧರ್ಮವನ್ನ ಮರೆತು ಮೆರಿತಾ ಇದ್ದಾರಲ್ಲ ಇಂದಿನ ಸಮಾಜದ ಜನ. ಇದೇನ್ ಮನೆ ಮಾಡ್ಕೊಂಡಿದ್ದೀರೋ ಇಲ್ಲ ನಾಟಕ ಕಂಪ್ನಿ ಮಾಡ್ಕೊಂಡಿದ್ದೀರೋ ಅಂತ ಏನ್ಲ ನನ್ ಮಗನ ಹಾಳು ಮಾಡಕ್ಕೆ ನೀನ್ ರೇವ ಎಂದು ಬಿರ್ಸು ಮ್ಯಾಂಗ್ ಹೊಂಟೆ ಬಿಟ್ಟಿ ನೀನು. ಅಮ್ಮ ಯಾರಂತ ತಿಳ್ಕೊಂಡಿ? ಸುಮ್ನೂರಲ್ಲಿ ನಾವು ನಾಟಕ ಮಾಡಕ್ ಹೊಂಟಿವಲ್ಲ, ಆ ನಾಟಕದಲ್ಲಿ ಹಾಸ್ಯ ಪಾತ್ರ ಮಾಡೋ ಹಾಸ್ಯ ಚಕ್ರವರ್ತಿ ಈ ಮೂದೇವಿನಿ ಅದು. ಅದೇನ್ ಮಾಡಿ ಯವ್ವ ನೀ ಪರ್ಮಿಷನ್ ಕೊಟ್ಟಿದ್ರೆ ಒಂದೇ ಡೈಲಾಗ್ ಅಂತ ಬರ್ತೇನೆ. ಅದೇನು ಅಂತ ಬೋಗ್ಲು ಹೋಗಳೆ. ಏಕಿಲ್ಲ ತಂಗಿ, ಪಾಪವನ್ನು ಎದುರಿಸುವ ಶಕ್ತಿ ಪುಣ್ಯಕ್ಕಿಲ್ಲವೇ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಒಂದೇ ಸರಿ ಹೊಂಟೆ ಬಿಟ್ಲವ. ಬೀರ್ಸ್ನಾಗಿರ್ತಾಳೆ ನಮ್ಮವ್ವ. ಯವ್ವ ನೀ ಏನು ಜೂನಿಯರ್ ಉಮಾಶ್ರೀ ಅದಲ್ಲ? ಆತೇನ್ಲ ನಿಂದು? ಹ್ಞೂ ಆತು. ಹೋಗ್ಲಾ ಇನ್ನೊಂದು ಸಣ್ಣದಂತ. ಏನಾತ ಈಗ? ನಾ ಏನ್ ಮಾಡಿನಿ ತಪ್ಪು? ಅಲ್ಲ ಕಣ್ಮಗ, ಮೂರೊತ್ತು ನಾಟಕ ತಾಲೀಮು ಅಂತ ಊರು ಉದ್ಧಾರ ಮಾಡಕ್ ಹೋದ್ರೆ ಇಲ್ಲಿ ಮನೆ ಉದ್ಧಾರ ಮಾಡೋರು ಯಾರು ಅಂತ. ಮಗ, ಊಟ ಮಾಡಕ್ಕೆ ಇಡೀ ಅಕ್ಕಿ ಇಲ್ಲ, ಹಾಸ್ಕೊಳಕ್ಕೆ ನೆಟ್ಕೊಂಡ್ ಚಾಪೆ ಇಲ್ಲ. ಇಂಥದ್ರಾಗೆ ಏನ್ ಉದ್ಧಾರ ಮಾಡಿ? ಅವ್ವ, ಈ ನಾಟಕ ಜನಪದ ಕಲೆಗಳಲ್ಲಿರುವ ಆ ಗೌರವ, ಪ್ರೀತಿ, ವಾತ್ಸಲ್ಯ, ಸಂತೋಷ ಬೇರೆಲ್ಲೂ ಇಲ್ಲವಾ? ಸಮಾಜದ ಜನರ ತಪ್ಪು ತಡೆಗಳನ್ನು ತಿದ್ದಿ ಬುದ್ಧಿ ಹೇಳೋದಕ್ಕೆ ಇದು ಮುಖ್ಯ ವೇದಿಕೆಯಮ್ಮ, ಮುಖ್ಯ ವೇದಿಕೆ. ನೀ ನೋಡ್ತಾ ಇರು, ಒಂದಲ್ಲ ಒಂದು ದಿನ ಈ ಕಲಾರಂಗದಲ್ಲಿಯೇ ಬೆಳೆದು ನಿನ್ನ ಮಗ ದೊಡ್ಡ ವ್ಯಕ್ತಿ ಆಗ್ತೀನವ, ದೊಡ್ಡ ವ್ಯಕ್ತಿ ಆಗ್ತೀನಿ. ಮಗ, ಮಕ್ಕೆ ಬಣ್ಣ ಬಳ್ಕೊಂಡು ರಂಗದ ಮ್ಯಾಗ ಅಭಿನಯ ಮಾಡ್ಬೇಕಾದ್ರೆ ಜನ ಚಪ್ಪಾಳೆ ಹೊಡಿತಾರೆ, ಶಿಳ್ಳೆನು ಹಾಕ್ತಾರೆ. ಬಣ್ಣ ತೆಗೆದ ಮ್ಯಾಕೆ ಕಲಾವಿದನ್ನ ಮಾತಾಡ್ಸೋರು ಯಾರು ಇರಕ್ಕಿಲ್ಲ ಮಗ, ಯಾರು ಇರಕ್ಕಿಲ್ಲ. ಕೆಲ್ಸ ನೋಡೋಗು. ನೀನು ಎಷ್ಟು ಬೇಕಾದರೂ ನನಗೆ ಬಯ್ಯಿ, ಆದ್ರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನಿನ್ನ ಮಗನಲ್ಲಿದೆ. ಆದ್ರೆ ನಾಟಕ ಬಿಡು ಅಂತ ಮಾತ್ರ ಹೇಳೋದಕ್ಕೆ ಹೋಗ್ಬೇಡವ, ಹೇಳೋದಕ್ಕೆ ಹೋಗ್ಬೇಡ. ಈಗ ನಮ್ಮ ಹತ್ರ ಜನ ಇದ್ದಾರವ, ಜನ. ಕಲಾವಿದರನ್ನ ಪ್ರೋತ್ಸಾಹಿಸೋಕೆ ಕೋಟಿ ಕೋಟಿ ಜನರಿದ್ದಾರೆ. ಜನರಿದ್ದ ಮೇಲೆ ಹಣ ಇದ್ದಾಗೆ ಅಲ್ವೇನವ? ಇವ ಒಂದಲ್ಲ ಒಂದಿನ ಈ ಬಣ್ಣದ ಬದುಕಿನಲ್ಲಿ ದೊಡ್ಡ ವ್ಯಕ್ತಿಯಾಗಿ ದುಡಿಮೆ ಮೇಲೆ ದುಡಿಮೆ ಮಾಡಿಕೊಂಡು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿವ. ಅಲ್ಲ ಕಣ್ಮಗ, ಈಗ್ಲೇ ನಮ್ ಬದುಕು ಹಿಂಗದೆ. ನಾಳೆ ಏನಾದ್ರೂ ನಿನ್ಗೊಂದ್ ಮದ್ವೆ ಗಿದ್ವೆ ಆದ್ರೆ ಹೆಂಗೆ ಅಂತ. ಮಗ ಮಗ ನಿಂಗೊಂದ್ ಮಾತು ಕೇಳ್ತೀನಿ. ನಾಳೆ ನಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ವದೆ ನನ್
ಚಿತೆಗೆ ಬೆಂಕಿ ಇಡೋದಕ್ಕೂ ಕಂಡರ್ಥವ ಸಾಲ ಮಾಡ್ತೀಯನ್ನ. ನೋಡು, ನೀ ನನಗೆ ಹೊಡಿ ಬಡಿ ಬೇಕಾದ್ರೆ ಕತ್ತಿಸಿಗೆ ಸಾಯಿಸ್ಬಿಡು, ಆದ್ರೆ ನಾನ್ ಸತ್ತೋಗ್ತೀನಂತ ಹೇಳ್ಬಾರ್ದು. ಯಾಕೆ ಸುಮ್ಮನೆ ಇಲ್ಲ ಸಲದ ಮಾತಾಡ್ತೀಯವ ನೀನು? ಇಲ್ಲ ಸಲ್ಲದ ಮಾತಾಡುವನು ನಾನಲ್ಲ, ನೀನು. ಅಲ್ಲ, ಹಿಂಗಾದ್ರೆ ನನ್ನ ಮಗನ ಬದುಕು ಹೆಂಗೆ ಅಂತೀನಿ. ದೇವ್ರೆ, ನನ್ನ ಮಗ ಏನು ತಿಳಿದಿರೋ ಮುಗ್ದು ಕಂದ. ಅದು ಏನು ಮಾಡೋದು? ಅವನಿಗೆ ಈ ನಾಟಕದ ಪಿತ್ತ ನೆತ್ತಿ ಏರ್ಬಿಟ್ಟದೆ. ನನ್ನ ಮಗನ ಆಯುಸು ಸಪ್ತ ಆಗೋದ್ರೊಳಗೆ ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಬಿಡಪ್ಪ, ಒಳ್ಳೆ ಬುದ್ಧಿ ಕೊಟ್ಬಿಡು. ಈ ನಾಟಕ ತಾಲೀಮು ಇದ್ಯಾವುದು ಬೇಡ. ಹಲೋ 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 ಹಲೋ